ಬೆಳ್ಳಂ ಬೆಳಗ್ಗೆ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಮಂಗಳೂರು, ಮೈಸೂರು, ಹಾಸನದಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ಮಂಗಳೂರು ಮೆಸ್ಕಾಂ ಡಬಲ್ ಇ ಶಾಂತಕುಮಾರ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನ ಶಾಂತಕುಮಾರ್ ನಿವಾಸದಲ್ಲೂ ಕೂಡ ಪರಿಶೀಲನೆಯನ್ನ ಬೆಳಗ್ಗೆಯಿಂದಲೇ ನಡೆಸ್ತಾ ಇದ್ದಾರೆ. ಮೈಸೂರು ಮೂಡ ಇಂಜಿನಿಯರ್ ಯಜ್ಞೇಂದ್ರ ಮನೆ ಮೇಲೆ ರೇಡ್ ಆಗಿದೆ. ಇನ್ನು ಹಾಸನದ ಆಹಾರ ನಿರೀಕ್ಷಕ ನಿವಾಸದಲ್ಲೂ ಕೂಡ ಲೋಕಾಯುಕ್ತ ದಾಳಿ ಆಗಿದೆ. ಜಗನ್ನಾಥರ ಕಚೇರಿ ಹಾಗೂ ನಿವಾಸದಲ್ಲಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಮಂಡ್ಯ ಪಿಡಬ್ಲ್ಯೂಡಿ ಡಬಲ್ ಇ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹರ್ಷ ಮನೆ, ಕಚೇರಿ, ಸಂಬಂಧಿಕರ ಮನೆಯಲ್ಲಿ ಪರಿಶೀಲನೆ ನಡೀತಾ ಇದೆ. ಚಿಕ್ಕಮಗಳೂರು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೂ ಕೂಡ ಈಗ ಲೋಕ ಶಾಕ್ ನೀಡಿದೆ. ಕಡೂರಿನ ನೇತ್ರಾವತಿಯ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಳಗ್ಗೆಯಿಂದಲೇ ಪರಿಶೀಲನಾ ಕಾರ್ಯ ಕೂಡ ಆಗ್ತಾ ಇದೆ. ಚಿಕ್ಕಮಗಳೂರು, ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ಈ ಎಲ್ಲ ಭಾಗದಲ್ಲೂ ಹಾಸನದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆಯಾ ಅಧಿಕಾರಿಗಳ ಫೋಟೋವನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಬೆಳಗ್ಗೆಯಿಂದಲೂ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯ, ಹಾಸನ, ಚಿಕ್ಕಮಗಳೂರು ಮತ್ತು ಮೈಸೂರು ಮತ್ತು ಬೆಂಗಳೂರು ಈ ಎಲ್ಲ ಭಾಗದಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಅಧಿಕಾರಿ ಶಾಂತಕುಮಾರ್ ನಿವಾಸದಲ್ಲೂ ಕೂಡ ಈಗ ಪರಿಶೀಲನೆ ಆಗ್ತಾ ಇದೆ. ಮೈಸೂರು ಮೂಡ ಇಂಜಿನಿಯರ್ ಯಜ್ಞೇಂದ್ರ ಅವರ ಮನೆ ಮೇಲೆ ದಾಳಿಯಾಗಿದೆ. ಹಾಸನದ ಆಹಾರ ನಿರೀಕ್ಷಕ ನಿವಾಸದಲ್ಲೂ ಕೂಡ ಲೋಕಾಯುಕ್ತ ದಾಳಿಯಾಗಿದೆ. ಇನ್ನು ಜಗನ್ನಾಥರ ಕಚೇರಿ ಹಾಗೂ ನಿವಾಸದಲ್ಲಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಮಂಡ್ಯ ಪಿಡಬ್ಲ್ಯೂಡಿ ಡಬಲ್ ಇ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹರ್ಷ ಮನೆ, ಕಚೇರಿ ಮತ್ತು ಅವರ ಸಂಬಂಧಿಕರ ಮನೆ ಮತ್ತು ಅವರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಸ್ತಿಗಳಿದೆ, ಸೊ ಆ ಆಸ್ತಿಗೆ ಸರಿಯಾಗಿ ಲೆಕ್ಕಪತ್ರ ಇದೆಯಾ, ಸೊ ಇದೆಲ್ಲದರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಆ ಲೇಡಿ ಆಫೀಸರ್ ಫೋಟೋ ಏನು ಗಮನಿಸ್ತಾ ಇದ್ದೀರಾ, ಚಿಕ್ಕಮಗಳೂರಿನ ಅಧಿಕಾರಿ, ಅವರ ಹೆಸರು ನೇತ್ರಾವತಿ. ಸೊ ಅವರ ಮನೆ ಮೇಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಅಂದರೆ ಆದಾಯಕ್ಕೂ ಮೀರಿ ಅಧಿಕ ಆಸ್ತಿಯನ್ನು ಇವರು ಕಲೆಕ್ಟ್ ಮಾಡಿರುವಂಥ ಸಂದರ್ಭದಲ್ಲಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ, ವಿಚಾರಣೆಯನ್ನ ಅಧಿಕಾರಿಗಳು ನಡೆಸ್ತಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಲೋಕಾಯುಕ್ತ ರೇಡ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ತುಂಬಾ ಪ್ರಮುಖವಾಗಿ 10 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು 40 ಕಡೆಗಳಲ್ಲಿ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ 10 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ 40 ಸ್ಥಳಗಳಲ್ಲಿ ಈಗಾಗಲೇ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಕೂಡ ಮುಂದುವರೆಸಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಇಲ್ಲಿ ಅಸಮತೋಲನ ಆಸ್ತಿ ಪತ್ತೆಯಾದಂತ ಹಿನ್ನೆಲೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಕೂಡ ಬಂದಿರ್ತವೆ. ಆ ದೂರಿನ ಆಧಾರದ ಮೇಲೆ ಅಂದ್ರೆ ಇವರೆಲ್ಲರೂ ಕೂಡ ಭ್ರಷ್ಟ ಅಧಿಕಾರಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಸಾರ್ವಜನಿಕರಿಂದ ಕೂಡ ಬಂದಿರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ವೆರಿಫೈ ಅನ್ನ ಮಾಡ್ತಾರೆ. ಅಂದ್ರೆ ಯಾವುದೇ ಒಂದು ಲೋಕಾಯುಕ್ತ ದಾಳಿ ಆದ್ರೂ ಕೂಡ ದಾಳಿ ಆದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆದ ಒಂದು ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಅಂದ್ರೆ ದಾಳಿನ ವೆರಿಫಿಕೇಶನ್ ಅನ್ನ ಮಾಡಿ ಅವರು ಏನು ಕೃತ್ಯವನ್ನ ಎಸಗಿದ್ದಾರೆ ಅಥವಾ ಅವರು ಭ್ರಷ್ಟಾಚಾರವನ್ನ ಮಾಡಿದ್ದಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಅವರ ಅಸಮತೋಲನ ಆಸ್ತಿ ಅಂದ್ರೆ ಅದಕ್ಕೂ ಮೀರಿದ ಆಸ್ತಿಯನ್ನ ಗಳಿಸಿದ್ದಾರಾ ಇಲ್ವಾ ಅಂತೇಳಿ ಪ್ರೈಮರಿ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಅದಾದ ಬಳಿಕ FIR ಅನ್ನ ದಾಖಲು ಮಾಡಿಕೊಂಡು ಅದಾದ ನಂತರ ರೈಡ್ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು 10 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 10 ಜನ ಅಧಿಕಾರಿಗಳು ಅಂದ್ರೆ ತುಮಕೂರಿನ KRIDL ವಿಭಾಗದ ಅಧಿಕಾರಿಯಾಗಿರುವಂತಹ ಹನುಮಂತರಾಯಪ್ಪ ಆಗಿರ್ಬೋದು, ಮಂಡ್ಯದ PWD ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಹರ್ಷ ಆಗಿರ್ಬೋದು, ಜೊತೆಗೆ ಚಿಕ್ಕಮಗಳೂರಿನ CTO ನೇತ್ರಾವತಿ, ಹಾಗೆ ಹಾಸನದ ಆಹಾರ ನಿರೀಕ್ಷಕ ಜಗನ್ನಾಥ್ ಜಿ ಸೇರಿದಂತೆ ಒಟ್ಟು 10 ಅಧಿಕಾರಿಗಳ ಮನೆಗಳಾಗಿರ್ಬೋದು, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ಒಂದು ತೋಟಗಳ ಮೇಲೂ ಕೂಡ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಅಸಮತೋಲನ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ದಾಖಲಾತಿಗಳು ಪತ್ತೆ ಆಗ್ತಾವ ಅಥವಾ ನಗದು ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಕ್ಲಾರಿಫಿಕೇಶನ್ ಅನ್ನ ಪಡೆದುಕೊಳ್ತಾರೆ. ಅಂದ್ರೆ ಈಗ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮನೆಯಲ್ಲಿ ಏನೆಲ್ಲ ಸಿಗ್ತವೆ ಅಂದ್ರೆ ಚಿನ್ನಾಭರಣ ಆಗಿರ್ಬೋದು, ನಗದಾಗಿರ್ಬೋದು ಅಥವಾ ದಾಖಲೆ ಪತ್ರಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಅಂದ್ರೆ ಪ್ರೈಮರಿ ಕ್ಲಾರಿಟಿಯನ್ನ ಪಡ್ಕೊಳ್ತಾರೆ. ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಅವರ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಅವರು ಕ್ಲಾರಿಟಿಯನ್ನ ಕೊಡೋದ್ರಲ್ಲಿ ಅಥವಾ ಏನು ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಸಂದರ್ಭದಲ್ಲಿ ಅವ್ರೇನಾದ್ರೂ ಇದೆ ಆ ಒಂದು ಚಿನ್ನಾಭರಣ, ನಗದು ಅಥವಾ ದಾಖಲೆಗಳಿಗೆ ಸಂಬಂಧಪಟ್ಟಂತ ಆದಾಯದ ಮೂಲವನ್ನ ಕೊಡುವಲ್ಲಿ ವಿಫಲರಾದ್ರೆ ಅದಾದ ಬಳಿಕ ಅವೆಲ್ಲವನ್ನು ಕೂಡ ಸೀಸ್ ಮಾಡಿ ನಂತರ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯುವಂತ ಕೆಲಸವನ್ನ ಮಾಡ್ತಾರೆ. ಇಫ್ ಸಪೋಸ್ ಏನಾದ್ರೂ ತುಂಬಾ ವೇರಿ ಆದ್ರೆ ಅಂದ್ರೆ ಈ ಆದಾಯಕ್ಕೂ ಮೀರಿ ದುಪ್ಪಟ್ಟು ಹಣವನ್ನ ಏನಾದ್ರು ಅಂದ್ರೆ ಅಲ್ಲಿ ಪರ್ಸೆಂಟೇಜ್ಗಳಿರ್ತವೆ, ಇಷ್ಟು ಪರ್ಸೆಂಟೇಜ್ನಷ್ಟು ಅಧಿಕ ಹಣವನ್ನ ಗಳಿಸಿದ್ದಾರೆ ಅಥವಾ ಅಧಿಕ ಚಿನ್ನಾಭರಣ, ಅಧಿಕ ಆಸ್ತಿಯನ್ನ ಇವರು ಸ್ಥಿರಾಸ್ತಿ ಹಾಗೆ ಚಿರಾಸ್ತಿಯನ್ನ ಇವರು ಇಟ್ಕೊಂಡಿದ್ದಾರೆ ಅಂತ ಗೊತ್ತಾದ್ರೆ ಅಂದ್ರೆ
50%ಗೂ ಅಧಿಕವಾಗಿ ಏನಾದರೂ ಆದಾಯವನ್ನು ಅವರು ಗಳಿಕೆ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿರ್ತವೆ. ಆದ್ರೆ ಫಾರೂಕ್ನು ಈಗ ಸದ್ಯದ ಮಟ್ಟಿಗೆ ರೇಡ್ ಅನ್ನ ಮಾಡಿರೋದ್ರಿಂದ ಈಗ ಸಿಕ್ಕಿರುವಂತ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಎಲ್ಲವನ್ನು ಕೂಡ ವೆರಿಫೈ ಮಾಡಿ ಅದಾದ ಬಳಿಕ ಎಷ್ಟು ಆಸ್ತಿ ಪತ್ತೆ ಆಗುತ್ತೆ ಅನ್ನೋದ್ರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಡ್ಬೇಕಾ ಅಥವಾ ವಶಕ್ಕೆ ಪಡಿಬೇಕಾ ಅನ್ನೋದನ್ನ ನಿರ್ಧಾರ ಮಾಡಲಿದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.